ಎಷ್ಟೋ ರೀತಿಯಲ್ಲಿ ನೀವು ಸ್ನ್ಯಾಕ್ಸ್ ಮಾಡಿರ್ಬೋದು ಅಥವಾ ಬರ್ಗರ್ ಮಾಡಿರ್ಬೋದು, ಆದರೆ ಬೆಟ್ಟಾಗಿ ಹೇಳ್ತೀನಿ, ಇಷ್ಟು ಸುಲಭವಾಗಿ ಎಷ್ಟು ರುಚಿಯಾದ ಬರ್ಗರ್ ನೀವು ತಿನ್ನಲಿಕ್ಕಿಲ್ಲ. ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ? ಇವತ್ತು ಸಿಂಪಲ್ ಆದ ಒಂದು ಬರ್ಗರ್ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಯಾಕಂದರೆ ಸಂಜೆ ಮನೆಗೆ ಬಂದಿದ್ದೆ ಮಕ್ಕಳು, ಅವ್ರಿಗೊಂದು ಸಣ್ಣ ಹಸಿವಾಗುತ್ತೆ. ಹಸಿವಿಗೆ ಏನು ಮಾಡೋದು ಚಿಂತೆ ಇರುತ್ತೆ. ಇವತ್ತು ಸಿಂಪಲ್ ಒಂದು ಡಿಫ್ರೆಂಟ್ ರೀತಿಯಲ್ಲಿ ತೋರಿಸ್ತಾ ಇದ್ದೀನಿ. ನೀವು ಕೂಡ ಟ್ರೈ ಮಾಡಿ. ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ನೀವು ಕೂಡ ಫಿದಾ ಆಗ್ತೀರಾ. ಮನೆಯಲ್ಲಿ ಸ್ವಲ್ಪ ಆಲೂಗೆಡ್ಡೆ ಇದೆ ಆದರೆ ಒಂದಾಗುತ್ತೆ, ಎರಡಾಗುತ್ತೆ, ಮೂರಾಗುತ್ತೆ. ಅದನ್ನು ಈ ರೀತಿ ಸ್ಲೈಸ್ ಮಾಡಿ ರೌಂಡಾಗಿ ಕಟ್ ಮಾಡಿ ತೊಳೆದು, ಸಿಪ್ಪೆ ನಾನು ತೆಗೀಲಿಲ್ಲ, ನಿಮ್ಮ ಇಷ್ಟ, ನಿಮಗೆ ಬೇಕಿದ್ರೆ ತೆಗಿಬೋದು. ನೀರಲ್ಲಿ ಹಾಕ್ತಾ ಇದ್ದೀನಿ. ಅದನ್ನು ಸ್ವಲ್ಪ ಚೆನ್ನಾಗಿ ನೀರಲ್ಲಿ ಹಾಕಿ ತೊಳೆಯೋಣ. ಅಷ್ಟು ನನಗೆ ಬೇರೆ ಏನೆಲ್ಲ ಬೇಕು ನೋಡಿ, ಅದನ್ನೆಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋಣ. 2 ಈರುಳ್ಳಿಯನ್ನು ಕಟ್ ಮಾಡಿದ್ದೀನಿ. ಒಂದು ಅರ್ಧ ಕೆಜಿಯಷ್ಟು ಬೋನ್ಲೆಸ್ ಚಿಕನ್ ತಗೊಳ್ಳಿ. ಅದಕ್ಕೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಲಿಂಬೆ ರಸ, 2 ಚಮಚದಷ್ಟು ಕಾರ್ನ್ಫ್ಲವರನ್ನು ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ, ಚಿಲ್ಲಿ ಪೌಡರ್ ಹಾಕೋಣ, ಸೋಯಾ ಸಾಸನ್ನು ಹಾಕೋಣ ಸ್ವಲ್ಪ. ಆಮೇಲೆ ಇದಕ್ಕೆ ಸ್ವಲ್ಪ ಚಿಕನ್ ಮಸಾಲ ಹಾಗೂ ಟೊಮೆಟೊ ಸಾಸ್ ಇಷ್ಟನ್ನು ಹಾಕಿ, ಅದರೊಂದಿಗೆ 2 ಚಮಚದಷ್ಟು ಸಣ್ಣ ಚಮಚದಲ್ಲಿ ಎಣ್ಣೆಯನ್ನು ಹಾಕಿದ್ದೀನಿ. ಹಾಗೂ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಒಳ್ಳೆ ರೀತಿ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಆಮೇಲೆ ಆಲೂಗೆಡ್ಡೆ ಇತ್ತು ನೋಡಿ, ಆಲೂಗೆಡ್ಡೆ ಕೂಡ ಹಾಗೆಯೇ ಸ್ವಲ್ಪ ಉಪ್ಪು ಹಾಗೂ ಚಿಲ್ಲಿ ಪೌಡರ್ ಇಷ್ಟೇ ಹಾಕಲಿಕ್ಕೆ. ಬೇಕಿದ್ರೆ ನೀವು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿ, ಇಷ್ಟೇ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಇದನ್ನು ಕೂಡ ಪಕ್ಕಕ್ಕೆ ಇಟ್ಕೊಳ್ಳಿ. ಇವಾಗ ಸಾಸಿಗೆ ರೆಡಿ ಮಾಡೋಣ. ಸಿಂಪಲ್ ಒಂದು ಸಾಸ್ ತೋರಿಸ್ತೀನಿ, ತುಂಬ ಚೆನ್ನಾಗಾಗುತ್ತೆ. ಸಲಾಡಿಗೆ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು. ಫ್ರೈಯಿಂಗ್ ಪ್ಯಾನಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಈ ರೀತಿ ಮೊಟ್ಟೆಯನ್ನು ಫ್ರೈ ಮಾಡಿ, ಖಡಕ್ಕಾಗಿ ಫ್ರೈ ಮಾಡಲಿಕ್ಕಿಲ್ಲ, ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿ. ಇದರೊಂದಿಗೆ ಇವಾಗ ಕ್ಯಾಪ್ಸಿಕಮ್ ಇರುತ್ತೆ ನೋಡಿ, ಅದು ಹಾಗೂ ಸ್ವಲ್ಪ ಬೆಳ್ಳುಳ್ಳಿ, ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು. ಹಾಗೂ ಸ್ವಲ್ಪ ಒಂದು 3-4 ಒಣಮೆಣಸು ಇಷ್ಟೆಲ್ಲ ಹಾಕಿ ಗ್ರೈಂಡ್ ಮಾಡಲಿಕ್ಕುಂಟು. ಸ್ವಲ್ಪ ತಣ್ಣಗಾಗಲಿ ಇದು. ಇವಾಗ ಒಂದು ಫ್ರೈಯಿಂಗ್ ಪ್ಯಾನಲ್ಲಿ ನಾನೇನು ಮಾಡಿದ್ದೀನಿ, ಸ್ವಲ್ಪ ಎಣ್ಣೆಯನ್ನು ಹಾಕಿ ಆಲೂಗೆಡ್ಡೆಯನ್ನು ಫ್ರೈ ಮಾಡಲಿಕ್ಕೆ ಹಾಕಿದ್ದೀನಿ. ಇವಾಗ ಆಲೂಗೆಡ್ಡೆ ಒಂದು ಸೈಡ್ ಫ್ರೈ ಆಗ್ತಾ ಇನ್ನೊಂದು ಸೈಡಲ್ಲಿ ಏನು ಮಾಡೋಣ, ನಾವೆಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕೋಣ. ಮೊಟ್ಟೆ ಎಲ್ಲ ರೆಡಿ ಮಾಡಿದ್ವಿ ನೋಡಿ, ಅದು 1/4 ಕಪ್ಪಲ್ಲೇ ಸ್ವಲ್ಪ ಕ್ಯಾಶ್ಯೂ ನಟ್ಟನ್ನು ನೆನೆ ಹಾಕಿದ್ದೆ, ಅದನ್ನು ಕೂಡ ಅದಕ್ಕೆ ಹಾಕ್ತಾ ಇದ್ದೀನಿ. ಅದರೊಂದಿಗೆ ಸ್ವಲ್ಪ ಚೀಸ್ ಮಯೋವನ್ನು ಹಾಕಿದ್ದೀನಿ. ನಿಮ್ಮ ಮನೆಯಲ್ಲಿ ಚೀಸ್ ಇದೆ ಆದರೆ ಅದನ್ನು ಕೂಡ ಹಾಕ್ಬೋದು, ಕ್ರೀಮ್ ಚೀಸ್ ಇದೆ ಆದರೆ ಅದನ್ನು ಕೂಡ ಹಾಕ್ಬೋದು. ಇವಾಗ ಇದನ್ನು ಗ್ರೈಂಡ್ ಮಾಡೋಣ. ಗ್ರೈಂಡ್ ಮಾಡುವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಗೂ ವೆನಿಗರ್ ಹಾಗೂ ಸಕ್ಕರೆ ಇಷ್ಟನ್ನು ಹಾಕಲಿಕ್ಕುಂಟು. ನಾನು ಫಸ್ಟಿಗೆ ಗ್ರೈಂಡ್ ಮಾಡಿ ಮತ್ತೆ ಇದನ್ನು ಆ್ಯಡ್ ಮಾಡಿದ್ದೀನಿ, ಸ್ವಲ್ಪ ವೆನಿಗರ್ ಕೂಡ ಹಾಕಿ. ಇವಾಗ ನೋಡಿ, ಕ್ರೀಮಿ ಸಾಸ್ ಮಯೋ ಅಂತ ಹೇಳ್ಬೋದು ನೀವು, ರೆಡಿಯಾಗಿದೆ. ಸಲಾಡಿಗೆ ಕೂಡ ಮಾಡುವಾಗ ನೀವು ಇದನ್ನು ಹಾಕ್ಬೋದು, ಚೆನ್ನಾಗಾಗುತ್ತೆ. ನಾನು ವೆನಿಗರ್ ನಿಮಗೆ ಮೊದಲೇ ಹೇಳಿದ್ದೆ, ಆಮೇಲೆ ಸೇರಿಸಿದ್ದು. ಓಕೆ, ರೆಡಿ. ಇವಾಗ ಆಲೂಗಡ್ಡೆ ಕೂಡ ಫ್ರೈ ಆಗ್ತಾ ಉಂಟು. 2 ಸೈಡ್ ಕೂಡ ಖಡಕ್ ಆಗೋವರೆಗೂ ಇದನ್ನು ಫ್ರೈ ಮಾಡಿ ಸಪ್ರೇಟಾಗಿ ತೆಗೆಯಿರಿ. ಹಾಗೂ ಅದೇ ಎಣ್ಣೆಗೆ ನಾವು ನೀರುಳ್ಳಿ ಕಟ್ ಮಾಡಿ ತಗೊಂಡಿದ್ವಿ ನೋಡಿ, ಅದನ್ನು ಕೂಡ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ. ತುಂಬ ಫ್ರೈ ಮಾಡಲಿಕ್ಕಿಲ್ಲ, ಫ್ರೈ ಮಾಡುವಾಗ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸಿ. ಇವಾಗೊಂದು ಪಾತ್ರೆಯಲ್ಲಿ ಸ್ವಲ್ಪ ಮೈದಾ ಹಿಟ್ಟು, ಅದಕ್ಕೆ ಲೈಟಾಗಿ ಸ್ವಲ್ಪ ಬ್ರೆಡ್ ಕ್ರಮ್ಸ್ ಹಾಕಿದ್ದೀನಿ. ಇಷ್ಟನ್ನು ತಗೊಂಡು ನಾವು ಮ್ಯಾರಿನೇಟ್ ಮಾಡಿದ ಚಿಕನ್ ಇತ್ತು ನೋಡಿ, ಅದನ್ನು ಈ ಮೈದಾ ಹಿಟ್ಟಲ್ಲಿ ಮುಳುಗಿಸಿ ಸಪ್ರೇಟಾಗಿ ತೆಗೆದು ಬಿಸಿ ಎಣ್ಣೆಗೆ ಬಿಟ್ಟು 2 ಸೈಡ್ ಕೂಡ ಚೆನ್ನಾಗಿ ಖಡಕ್ ಆಗೋವರೆಗೂ ಫ್ರೈ ಮಾಡಿ. ಈ ರೀತಿ ಚಿಕನ್ ಫ್ರೈ ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ. ಇವಾಗ ಒಳ್ಳೆ ಫ್ರೈ ಆದಮೇಲೆ, ಕ್ರಿಸ್ಪಿ ಆದಮೇಲೆ ಇದನ್ನು ತೆಗೆಯೋಣ ಸಪ್ರೇಟಾಗಿ. ಹೀಗೇ ಉಳಿದದ್ದನ್ನು ಕೂಡ ಫ್ರೈ ಮಾಡಿ ತೆಗೆಯೋಣ ನಾವು. ಇವಾಗ ಮಾರ್ಕೆಟಲ್ಲಿ ನಿಮಗೆ ಬರ್ಗರ್ ಬನ್ ಸಿಗುತ್ತೆ ನೋಡಿ, ಅದನ್ನು ತಗೊಳ್ಳಿ. ಫಸ್ಟಿಗೆ ನಾನು ಆನಿಯನನ್ನು ಹಾಕ್ತಾಯಿದ್ದೀನಿ ಅದರೊಳಗೆ. ಆಮೇಲೆ ಆಲೂಗೆಡ್ಡೆ ನಾವು ಫ್ರೈ ಮಾಡಿದ್ವಿ ನೋಡಿ, ಅದನ್ನು ಹಾಕಿ ನೆಕ್ಸ್ಟ್ ಇದಕ್ಕೆ ನಾವು ಚೀಸನ್ನು ಹಾಕೋಣ. ಚೀಸ್ ಸ್ಲೈಸ್ ಜಾಸ್ತಿ ಇಷ್ಟಪಡೋರು 2 ಚೀಸ್ ಸ್ಲೈಸನ್ನು ಹಾಕಿ ಚೆನ್ನಾಗಾಗುತ್ತೆ. ಅಥವಾ ನಿಮ್ಮ ಹತ್ರ ಗ್ರೇಟ್ ಚೀಸ್ ಇದೆ ಆದರೆ ಅದನ್ನು ಕೂಡ ಹಾಕ್ಬೋದು, ಚೆನ್ನಾಗಾಗುತ್ತೆ. ಇವಾಗ ಫ್ರೈ ಮಾಡಿದ ಚಿಕನ್ ಇತ್ತು ನೋಡಿ, ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿ ಇದರ ಮೇಲೆ ಸ್ವಲ್ಪ ಸಾಸನ್ನು ಹಾಕಿ. ಬೇಕಿದ್ರೆ ನೀವು ಇದಕ್ಕೆ ಟೊಮೆಟೊ, ಕುಕ್ಕುಂಬರ್ ಅದನ್ನು ಕೂಡ ಆ್ಯಡ್ ಮಾಡ್ಬೋದು. ಇದರ ಮೇಲೆ ಕೂಡ ಚೆನ್ನಾಗಿ ಸಾಸ್ ಹಾಕಿ ಇದನ್ನು ಇವಾಗ ಮುಚ್ಚಿ ರೀತಿ. ಇದೇ ರೀತಿ ಎಲ್ಲವನ್ನು ಮಾಡಿ ಮೇಲ್ಗಡೆಯಿಂದ ಸ್ವಲ್ಪ ಬಟರನ್ನು ಒರೆಸಿ, ಆಮೇಲೆ ನಾನಿಲ್ಲಿ ಡೈರೆಕ್ಟಾಗಿ ಓವನಲ್ಲೇ ಇಡ್ತಾಯಿದ್ದೀನಿ. ಓವನ್ ಇಲ್ಲದವರು ಫ್ರೈಯಿಂಗ್ ಪ್ಯಾನಲ್ಲಿ ಕೂಡ ಸ್ವಲ್ಪ ಹೊತ್ತು ಇಡ್ಬೋದು. ಒಟ್ಟಾರೆ ಇದರಲ್ಲಿ ಚೀಸ್ ಹಾಕಿದ್ದೀವಿ ನೋಡಿ, ಆ ಚೀಸ್ ಮೆಲ್ಟ್ ಆಗಬೇಕು. ಹಾಗಾಗಿ ಫ್ರೈಯಿಂಗ್ ಪ್ಯಾನಲ್ಲಿ ಲೋ ಫ್ಲೇಮಲ್ಲಿಟ್ಟು ಮುಚ್ಚಿಟ್ರೆ ಪರ್ಫೆಕ್ಟ್ ಆಗುತ್ತೆ. ನಾನಿಲ್ಲಿ ಓವನಲ್ಲಿ ಇದನ್ನು ಇಟ್ಟುಬಿಡ್ತೀನಿ. ಹೆಚ್ಚಾಗಿ ಇವಾಗ ಎಲ್ಲರ ಮನೆಯಲ್ಲಿ ಓವನ್ ಇರುತ್ತೆ,
ಹಾಗಾಗಿ ನಾನು ಓವನಲ್ಲೇ ತೋರಿಸ್ತಾ ಇದ್ದೀನಿ. ಮುಚ್ಚೋಣ. ಓವನ್ ಮೊದಲೇ ನಾನು ಪ್ರೀ ಹೀಟ್ ಮಾಡಿದ್ದೆ 180 ಡಿಗ್ರಿ ಸೆಲ್ಸಿಯಸಲ್ಲಿ ಒಂದು 5 ನಿಮಿಷಕ್ಕೆ ಇಟ್ಟರೆ ಸಾಕು. ನಾನು ಸ್ವಲ್ಪ ಜಾಸ್ತಿ ಇಟ್ಟೆ, 5 ನಿಮಿಷಕ್ಕೆ ಇಡಿ, ಪರ್ಫೆಕ್ಟ್ ಆಗುತ್ತೆ. ಇವಾಗ ನೋಡಿ ಇದು ಚೆನ್ನಾಗಾಗಿದೆ, ಖಡಕ್ಕಾಗಿದೆ, ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಾಗುತ್ತೆ. ಚೀಸೊಂದಿಗೆ ಸಾಸೊಂದಿಗೆ ಸಿಂಪಲ್ಲಾಗಿ ಒಮ್ಮೆ ಈ ಬರ್ಗರನ್ನು ಟ್ರೈ ಮಾಡಿ ನೋಡಿ. ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ನೋಡಿ. ಇದರ ಒಂದು ಬೈಟ್ ಬಾಯೊಳಗೆ ಹೋದರೆ ಎಷ್ಟು ಖುಷಿಯಾಗುತ್ತೆ ಅಂದರೆ ಖಂಡಿತ ಇಷ್ಟಪಡ್ತಾರೆ ಮನೆಯಲ್ಲಿ. ಇಷ್ಟ ಆಯ್ತಂತಾದರೆ ಲೈಕ್ ಮಾಡಿ, ಇವಾಗಲೇ ಟ್ರೈ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.